ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ನನ್ನ ಒಂದು ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಬ್ಬ ಅಂತ ಅಂದರೆ ಮೊದಲನೇ ಕೆಲಸನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋದು. ಸೊ ನಾಳೆ ಹಬ್ಬ ಇದೆ ಅಲ್ವಾ, ಅದರಲ್ಲೂ ಭಾನುವಾರ ಬಂದಿರೋದ್ರಿಂದ ಸೊ ಮನೆಯಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ. ಸೊ ಚೆನ್ನಾಗಿ ಹಬ್ಬ ಮಾಡ್ಬೋದು ಅನ್ನೋದಂತೂ ಮೈಂಡಿಗೆ ಬಂತು. ಹಾಗಾಗಿ ಫಸ್ಟು ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ದೇವ್ರ ಮನೆ ಕೆಲಸಗಳನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಟ್ಟಿದ್ದೆ. ಅದನ್ನೆಲ್ಲ ಇಲ್ಲಿ ಕುಂಕುಮ ಎಲ್ಲ ಇಟ್ಟು ಜೋಡಿಸ್ಕೊತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಅಂತ ಅಂದರೆ 3 ದಿನಗಳ ಕಾಲ ಮಾಡೋವಂಥದ್ದು. ಅಂದರೆ ಹಬ್ಬ ನಾಳೆ ಇದೆ ಅಂತ ಅಂದರೆ ಹಿಂದಿನ ದಿನ ಅಂದರೆ ಬಿಫೋರೇನೆ ಒಂಥರ ಹಬ್ಬದ ವಾತಾವರಣ, ಹಬ್ಬದ ಒಂದು ಕಳೆ ಕಟ್ಬಿಡುತ್ತೆ. ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ತಯಾರಿಗಳು ನಡೀತಾ ಇರುತ್ತೆ. ನಾಳೆ ಹಬ್ಬ ಅಂತಂದರೆ ಹಿಂದಿನ ದಿನವೇ ಹೋಮ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಪ್ರತಿಯೊಂದೂ ಶುರು ಮಾಡಿರ್ತಾರೆ. ದೇವ್ರು ಕರೆಸೋದಾಗಿರ್ಬೋದು, ಈ ಥರದ್ದನ್ನೆಲ್ಲ. ಸೊ ಒಂಥರ ಶಿವರಾತ್ರಿ ಹಬ್ಬ ನಾಳೆ ಅಂತ ಅನಿಸೋದೇ ಇಲ್ಲ, ಇವತ್ತಿಂದನೇ ಶುರು ಆಗಿದೆಯೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ಇನ್ನು ಮಾಮೂಲಿ ಹಬ್ಬದ ದಿನ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಅಭಿಷೇಕಗಳಾಗಿರ್ಬೋದು, ಅಲಂಕಾರಗಳಾಗಿರ್ಬೋದು, ಈ ಥರ ಎಲ್ಲ ಇರುತ್ತೆ. ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಬ್ಬ ಆದ ಮಾರನೇ ದಿನ ಎಲ್ಲೆಲ್ಲೂ ಅನುದಾನಗಳಿರುತ್ತೆ. ಸೊ ಹಂಗಾಗಿ ಒಂದು 3 ದಿನಗಳ ಕಾಲ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಾನು ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಒಂದು ಗುಟ್ಟಳಿನಲ್ಲಿ ಶನಿಮಹಾತ್ಮ ದೇವಸ್ಥಾನ ಇದೆ. ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಬಟ್ ಇವತ್ತಿನ ದಿನಕ್ಕೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ನಾವು ತುಂಬ ಚಿಕ್ಕ ವಯಸ್ಸಿಂದನೂ ದೇವಸ್ಥಾನನ ನೋಡ್ತಾ ಬಂದಿದ್ದೀವಿ. ಅದರಲ್ಲೂ ಶಿವರಾತ್ರಿ ಹಬ್ಬ ಅಂತ ಅಂದರೆ ಅಲ್ಲಿ ಮಿಸ್ ಮಾಡೋದೇ ಇಲ್ಲ. 3 ದಿನಗಳ ಕಾಲ ದೇವಸ್ಥಾನದಲ್ಲೇ ಜಾಸ್ತಿ ಹೋಗಿ ಬರೋ ಅಂಥದ್ದು. ಅಂದರೆ ಇವತ್ತೇನಿದೆ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಅಲ್ಲಿ ಹೂವಿನ ಕರಗ ಇರುತ್ತೆ, ಹೋಮ ಇರುತ್ತೆ, ಪೂಜೆ ಇರುತ್ತೆ, ಆರತಿ ಇರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಏನಕ್ಕೆ ಆ ದೇವಸ್ಥಾನಕ್ಕೆ ಅಷ್ಟು ನಂಟು ಅಂತ ಅಂದರೆ ನಮ್ಮ ತಾತ ಇದ್ದಾರಲ್ಲ, ಅವರು ತುಂಬ ಸೇವೆ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಹಾಗಾಗಿ ಅವರು ಹೋಗ್ತಾ ಇದ್ದಾಗೆಲ್ಲ ನಾವು ಚಿಕ್ಕ ಹುಡುಗರಿಂದನೂ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ವಿ. ಸೊ ಇವತ್ತಿನ ದಿನ ನಮ್ಮ ಅಜ್ಜಿ ತಾತ ಇಲ್ದಲೇ ಇದ್ರೂ ಶಿವರಾತ್ರಿ ಹಬ್ಬದಲ್ಲಿ ನಾವು ಅಲ್ಲಿ ಹೋಗಿ ಬರ್ತೀವಿ. ಪೂಜೆ ಮಾಡಿಸೋದಾಗಿರ್ಬೋದು ಅಥವಾ ಕರ್ಗದ ದಿನ, ತೇರಿನ ದಿನ ಎಲ್ಲ ಹೋಗಿ ಬಂದರೆ ಒಂಥರ ಸಮಾಧಾನ ಆಗುತ್ತೆ ನಮಗೆ. ಇನ್ನು ಕರ್ಗ ಬಂದು ಸಂಜೆ ನೈಟ್ ಇರುತ್ತೆ, 8 ಗಂಟೆ ಮೇಲಿರುತ್ತೆ. ಹಾಗಾಗಿನೇ ನಾನು ಬೆಳಗ್ಗೆನೇ ಬೇಗನೆ ಎದ್ದು ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಅರ್ಧ ಕೆಲಸ ಆಗಿರೋ ಥರ ಸಮಾಧಾನ ಆಗುತ್ತೆ. ಇನ್ನು ನಾಳೆ ಪೂಜೆಗೆ ಸ್ವಲ್ಪ ಶ್ರೀನಗರ್ಗೆಲ್ಲ ಹೋಗಿ ಹೂವು ಹಣ್ಣು ಎಲ್ಲ ತರಬೇಕಿತ್ತು. ಸೊ ಆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಸಂಜೆ ಬೇಗ ದೇವಸ್ಥಾನಕ್ಕೆ ಹೋಗೋಣ. ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಾವಂತೂ ಪ್ರತಿ ವರ್ಷ ನೋಡ್ತೀವಿ. ಬಟ್ ನಮ್ಮ ಮಕ್ಳುಗಳಿಗೂ ಅದು ಒಂದು ಮೆಮೊರಿ ಅಲ್ವಾ, ಹಾಗಾಗಿ ಅವ್ರಿಗೂ ನೀಟಾಗೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ತಯಾರಿನ ಮಾಡ್ಕೊತಾ ಬಂದೆ. ಇನ್ನು ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ನೋಡಿ ಈ ಥರನೇ ಇಟ್ಬಿಡ್ತೀನಿ. ನಾನೇನು ಜೋಡಿಸೋದಕ್ಕೆ ಹೋಗೋದಿಲ್ಲ. ಯಾಕೆಂತ ಅಂದರೆ ಫೋಟೋಗೆಲ್ಲ ಹೂವು ಹಾಕುವಾಗ ಹೂವೆಲ್ಲ ಮೇಲಿಂದ ಬೀಳುತ್ತೆ ಅಲ್ವಾ, ಹಾಗಾಗಿನೇ ಹೂವೆಲ್ಲ ಹಾಕಾದ್ಮೇಲೆ ಪೂಜಾ ಸಾಮಗ್ರಿಗಳೆಲ್ಲ ಕಮ್ಮಿ ಇದೆಯಲ್ವಾ, ಆವಾಗ ನಾನು ನೀಟಾಗಿ ಜೋಡಿಸ್ಕೊತೀನಿ. ಎಲ್ಲ ಹಾಕಾದ್ಮೇಲೆ ಶ್ರೀನಗರ್ಗೆ ಹೋದ್ವಿ. ಒಂದು 6 ಗಂಟೆ ಏನೋ ಟೈಮ್ ಅನ್ಕೊತೀನಿ, 6-6:30 ಟೈಮ್ ಆಗಿತ್ತು. ಶ್ರೀನಗರ್ಗೆ ಹೋಗಿ ಹೂವು ಮತ್ತಿನ ಎಲೆ ಬಾಳೆಹಣ್ಣೆಲ್ಲ ತೊಗೊಂಡು ಬಂದು ಮನೇಲಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ಇನ್ನು ಹಬ್ಬ ಅಂತ ಅಂದರೆ ಶ್ರೀನಗರನ ನೋಡೋದಕ್ಕೆ ಒಂದು ಚೆಂದ. ಯಾಕೆಂದರೆ ಅಷ್ಟು ಜನ ಇರ್ತಾರೆ, ಚೆನ್ನಾಗಿ ಶಾಪಿಂಗ್ ಮಾಡ್ತಾ ಇರ್ತಾರೆ. ಒಂಥರ ಬೇರೆ ದಿನಗಳಿಗಿನ್ನ ಹಬ್ಬ ದಿನಗಳಲ್ಲಿ ತುಂಬ ಕ್ರೌಡ್ ಇರುತ್ತೆ, ಒಂಥರ ಜನ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೂವೆಲ್ಲ ತೊಗೊಂಡು ಬಂದುಬಿಟ್ಟು ಬೇಗನೆ ಹೊರಟ್ವಿ ದೇವಸ್ಥಾನಕ್ಕೆ.
ನೆಕ್ಸ್ಟು ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ ರೋಡೆಲ್ಲ ಎಷ್ಟು ಕಳೆ ಕಟ್ಟಿದೆ ಅಂತ. ನಾವಿರೋ ಕಡೆ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದೆ. ಇದೇನಿದೆ ನಮ್ಮನೆ ಹಿಂಭಾಗದಲ್ಲೇ ಇರೋವಂಥ ಇನ್ನೊಂದು ಶನಿಮಹಾತ್ಮ ದೇವಸ್ಥಾನ. ಸೊ ಅಲ್ಲಿ ದೇವ್ರನ್ನೆಲ್ಲ ಕರೆಸೋದಕ್ಕೆ ತಯಾರಿನ ಮಾಡ್ತಿದ್ರು. ಇವಾಗೇನು ನೀವು ನೋಡ್ತಾ ಇದ್ದೀರಾ ಇದು ಬಂದು ಬಂಡೆಕಾಳಮ್ಮ ಟೆಂಪಲ್ಲು. ಸೊ ಅಲ್ಲೂ ಅಷ್ಟೇ ತುಂಬ ಲೈಟಿಂಗ್ಸ್ ಎಲ್ಲ ಬಿಟ್ಟು ಅರೇಂಜ್ಮೆಂಟ್ ಮಾಡಿದರು. ಇನ್ನು ಶಿವರಾತ್ರಿ ಜಾಗರಣೆ ಇರ್ತಾರಲ್ವ ಅವತ್ತಿನ ದಿನ ಇಲ್ಲಿ ಪೌರಾಣಿಕ ನಾಟಕನ ಏರ್ಪಾಡು ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ. ಎಲ್ಲ ನೋಡಿಕೊಂಡು ಒಂಥರ ರೋಡ್ ನೋಡೋದಕ್ಕೆ ಒಂದು ಕಡೆ ನೋಡಿ, ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ದೇವಸ್ಥಾನ ಇದೆ. ನಾನಿವಾಗ ಹೋಗ್ತಾ ಇರೋದು ಬಂದು ಗುಟ್ಟಳ್ಳಿ, ಅಂದರೆ ಗವಿಪುರಂ ಗುಟ್ಟಳ್ಳಿನಲ್ಲಿರೋ ಅಂಥ ಶನಿಮಹಾತ್ಮ ದೇವಸ್ಥಾನ. ಇದು ತುಂಬ ಹಳೆಯ ದೇವಸ್ಥಾನ, ಬಟ್ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಶಿವರಾತ್ರಿ ಹಬ್ಬ ಏನಿದೆ ಹಬ್ಬದ ಹಿಂದಿನ ದಿನವೇ ಹೂವಿನ ಕರಗ ಇರುತ್ತೆ ನೋಡಿ. ಕರಗ ಬರುತ್ತಲ್ವ, ಹಾಗಾಗಿ ರೋಡಲ್ಲೆಲ್ಲ ಈ ರೀತಿ ಹೂವಿನಿಂದ ರಂಗೋಲಿನ ಬಿಟ್ಟು ಅಲಂಕಾರನ ಮಾಡಿದ್ದಾರೆ. ಪ್ರತಿ ವರ್ಷ ಇದೇ ಥರ ಇರುತ್ತೆ. ಅಂದರೆ ವರ್ಷಕ್ಕಿಂತ ವರ್ಷ ವಿಭಿನ್ನವಾಗಿ ಇನ್ನೂ ಚೆನ್ನಾಗಿ ಪ್ರೋಗ್ರಾಮ್ನ ಮಾಡ್ತಾ ಹೋಗ್ತಾರೆ. ಸೊ ಕರಗ ಬಗ್ಗೆ ಹೇಳೋದಾದರೆ ಅಂದರೆ ಹಬ್ಬ ಏನಿದೆ ಹಬ್ಬದ ಒಂದು 15 ದಿನ ಮುಂಚಿತವಾಗೇನೆ ಅವ್ರಿಗೆ ಒಂದು ಟೈಮ್ ಅಂತ ಗೊತ್ತಾಗುತ್ತೆ. ಯಾವ ಟೈಮಲ್ಲಿ ಕರಗ ಹೊರಡಬೇಕು ದೇವಸ್ಥಾನದಿಂದ, ಮತ್ತಿನ್ನು ಯಾವ ಟೈಮ್ ಒಳಗಡೆ ಕರಗನ ದೇವಸ್ಥಾನಕ್ಕೆ ತೊಗೊಂಬಂದು ಇಡಬೇಕು ಅನ್ನೋ ಒಂದು ಟೈಮ್ ಇರುತ್ತೆ. ಆ ಟೈಮ್ಗೆ ಕರಗನ ಅಂದರೆ ಹೊರಡಿಸೋ ಅಂಥದ್ದು. ಸೊ ಪ್ರತಿ ವರ್ಷ ಒಂದೇ ಟೈಮ್ ಅಂತ ಏನಿರೋದಿಲ್ಲ. ಯಾವುದೋ ಸುಮಾರು ವರ್ಷದ ಹಿಂದೆ ನಾವೊಂದು 8 ಗಂಟೆ 8:15 ಬಂದ್ವಿ. ಅಷ್ಟರೊಳಗಡೆ ಆಗಲೇ ಕರಗನೇ ಹೊರಟ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ಈ ಸಲ ಅದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾವು ಬೇಗ ಬಂದ್ವಿ. ಬಟ್ ಈ ಸಲ ಕರಗ ಹೊರಟಿದ್ದೆ 9 ಗಂಟೆ ಏನೋ ಟೈಮ್ ಆಯಿತು. ನೀವು ನೋಡ್ತಾ ಇರ್ಬೋದು ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ಚೌಟ್ರಿ ಎಲ್ಲ ಇದೆ. ಅಂದರೆ ಏನಿದೆ ಊಟದ ವ್ಯವಸ್ಥೆಗಳೆಲ್ಲ ಚೌಟ್ರಿನಲ್ಲಿ ಕೊಡೋ ಅಂಥದ್ದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಸೊ ನಮಗೆ ಒಂಥರ ಖುಷಿಯಾಗುತ್ತೆ. ಈ ಜಾಗದಲ್ಲಿ ನಮ್ಮ ತಾತವರು ಸುಮಾರು ವರ್ಷ ಸೇವೆ ಮಾಡಿದ್ದಾರೆ. ಅಂದರೆ ಭಜನೆ ಮರಿಯಪ್ಪ ಅಂತ ಅಂದರೆ ತುಂಬ ಫೇಮಸ್ಸು. ಅವ್ರಿಗೆ ಇವತ್ತಿಗೂ ಆ ಹೆಸರು ಹೇಳಿದ್ರೆ ಗುರ್ತಿಡ್ದು ಮಾತಾಡಿಸ್ತಾರೆ. ಅಂದರೆ ಇಂಥವ್ರ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳಿ ಕರೆಯೋ ಅಂಥದ್ದು. ನಮ್ಮ ತಾತ ಇದ್ದಾಗ ಇಲ್ಲೆಲ್ಲ ಭಜನೆ ಮಾಡ್ತಾಯಿದ್ದು, ಮತ್ತಿನ್ನು ಕಪ್ರ ಸೇವೆ ಅಂತ ಹೇಳಿ ಒಂದು ಮಾಡ್ತಾರೆ ದೇವಸ್ಥಾನದಲ್ಲಿ. ಆ ಥರದನ್ನೆಲ್ಲ ನಮ್ಮ ತಾತ ಅವ್ರು ಮಾಡ್ತಾಯಿದ್ರು. ಸೊ ಇವತ್ತಿನ ದಿನ ಅವರಿಲ್ಲ. ಈ ಜಾಗಕ್ಕೆ ಬಂದಾಗ ತುಂಬ ಅಂದರೆ ತುಂಬ ನೆನಪಾಗ್ತಾರೆ. ನೀವೇನು ಇವಾಗ ನೋಡ್ತಾ ಇದ್ದೀರಾ ಇದೆಲ್ಲ ನೋಡಿ ಹಳೆ ಒಂದು ನೆನಪುಗಳದ್ದು ಈ ರೀತಿ ವಾಲ್ ಮೇಲೆ ಹಾಕಿರೋ ಅಂಥದ್ದು. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾನು ಝೂಮ್ ಮಾಡ್ತೀನಿ. ವೀರ ಮಕ್ಕಳಿಂದ ಕಪ್ಪರ ಸೇವೆ ಅಂತ ಹೇಳಿ ಹಾಕಿದ್ದಾರೆ. ಸೊ ಈ ಥರದ್ದು ಎಲ್ಲ ಕತ್ತಿ ವರ್ಸೆ ಭಜನೆ ಈ ಥರದ್ದನ್ನೆಲ್ಲ ನಮ್ಮ ತಾತ ಅವರು ಮಾಡ್ತಾಯಿದ್ರು. ಸೊ ಅವರಿಂದನೇ ನಮಗೆ ಈ ಒಂದು ದೇವಸ್ಥಾನ ತುಂಬ ಆಳವಾಗಿ ಪರಿಚಯ ಅಂತ ಹೇಳ್ಬೋದು. ಸೊ ಶಿವರಾತ್ರಿ ಅಂತ ಅಂದರೆ ನಾವು ಸುತ್ತ ಇರೋ ದೇವಸ್ಥಾನಗಳಿಗೆ ಹೋಗೋಕ್ಕೂ ಮುಂಚೆ ಫಸ್ಟು ನಾವು ಬರೋದೇ ಈ ದೇವಸ್ಥಾನಕ್ಕೆ. ಒಂಥರ ಖುಷಿ ಆಗುತ್ತೆ. ಸೊ ನೆಕ್ಸ್ಟು ಪ್ರೋಗ್ರಾಮ್ಗಳಿಗೆಲ್ಲ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ವಾಯ್ಸೇ ಬಿಟ್ಬಿಟ್ಟಿದ್ದೀನಿ. ಸೊ ಅವತ್ತಿನ ದಿನ ಬರೀ ನಾವಷ್ಟೇ ಅಲ್ಲ, ಇಡೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿರ್ತಾರೆ. ಅಂದರೆ ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ, ನಮ್ಮ ನಾದಿನಿ ಇವರೆಲ್ಲ ನಾವು ಅವತ್ತಿನ ದಿನ ದೇವಸ್ಥಾನದಲ್ಲಿ ಒಟ್ಟಿಗೆ ಸೇರ್ತೀವಿ ಎಲ್ಲರೂ. ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ಅವತ್ತಿನ ಪ್ರೋಗ್ರಾಮ್ ಬಗ್ಗೆ ಹೇಳೋದಾದರೆ ಕರ್ಗ ಜೊತೆಗೆ ಹೂವಿನ ಕರ್ಗ ಜೊತೆಗೆ ಎಳ್ಳು ಆರತಿಗಳನ್ನ ಮಾಡ್ತಾರೆ. ಅಂದರೆ ಯಾರೆಲ್ಲ ಆರತಿನ ನಡೆಸಿರ್ತಾರೆ ಅವರೆಲ್ಲ ಕರ್ಗ ಹೊರಡುತ್ತೆ ಅಲ್ವಾ, ಆ ಕರ್ಗದಿಂದೆ ಆರತಿನ ಹೊತ್ತು ಹೋಗೋ ಅಂಥದ್ದು. ಕರ್ಗ ರಿಟರ್ನ್ ಆಗುವಾಗ ಮತ್ತೆ ಅವರು ದೇವಸ್ಥಾನಕ್ಕೆ ಬಂದು ಆರತಿನ ಒಪ್ಪಿಸಿ ಮನೆಗೆ ತೊಗೊಂಡು ಹೋಗ್ತಾರೆ. ಸೊ ಈ ಥರ ಆರತಿ ಇರುತ್ತೆ, ನೀವು ನೋಡ್ತಾ ಇದ್ದೀರಲ್ವ. ಈ ರೀತಿ ಎಳ್ಳು ಆರತಿನ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಜೊತೆಗೆ ನಂದಿ ಕೋಲ್ ಕುಣಿತ ಅಂತ ಹೇಳಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡೋದಕ್ಕೆ. ಅದಲ್ದಲೇ ಈ ವರ್ಷ ಎಕ್ಸ್ಟ್ರಾ ಇನ್ನೊಂದು ದೇವ್ರನ್ನ ಕರೆಸಿದ್ದಾರೆ. ಅಂದರೆ ಹಳೆ ಊರಮ್ಮನೋ ಏನೋ ಅಂತ ಅನಿಸುತ್ತೆ ನನಗೆ. ನಮ್ಮನೆಯವ್ರು ಅದೇ ಹೇಳಿದ್ದು, ಹಳೆ ಊರಮ್ಮ ದೇವ್ರನ್ನ ಕರೆಸಿದ್ರು ಅಂತ ಹೇಳಿ. ಸೊ ಆ ದೇವರು ಮೆರವಣಿಗೆನೂ ಇತ್ತು.
ಅಂದರೆ ಕರ್ಗ ಹೊರಟಾದ್ಮೇಲೆ ಚೌಟ್ರಿನಲ್ಲೇ ಊಟದ ವ್ಯವಸ್ಥೆ ಇರುತ್ತೆ, ಪ್ರತಿಯೊಬ್ಬರಿಗೂ ಸಹ ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ. ಅಂದರೆ ನಾನು ಆಗಲೇ ಹೇಳಿದಾಗೆ ದೇವಸ್ಥಾನದಲ್ಲಿ ಚೌಟ್ರಿ ಇದೆ, ಆ ಚೌಟ್ರಿನಲ್ಲೇ ಊಟನ ಕೊಡೋ ಅಂಥದ್ದು. ಸೊ ಕರ್ಗನ ನೀಟಾಗಿ ನೋಡಿಕೊಂಡು ಕರ್ಗ ಹೊರಟಾದ್ಮೇಲೆ ನಾವೆಲ್ಲ ಅಲ್ಲೇ ಊಟನ ಮುಗಿಸ್ಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ಸೊ ಇದನ್ನೆಲ್ಲ ನಾನು ಲೈವ್ ವಿಡಿಯೋ ಮಾಡಿದ್ದೆ. ಸೊ ಇಂಟ್ರೆಸ್ಟ್ ಇರೋರು ನೀವು ನನ್ನ ಚಾನಲ್ನಲ್ಲಿ ಲೈವ್ ವಿಡಿಯೋನ ಚೆಕ್ ಮಾಡ್ಬೋದು. ಸೊ ಫೈನಲಿ ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದಾಗಿರುತ್ತೆ. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟು ಶಿವರಾತ್ರಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು, ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.